ಪ್ರಕಾಶ್ ಅಣ್ಣವ ಎಬ್ಬೆ ಮುಖ ಪೂರ ಮಂಕಿ ಕ್ಯಾಪಲ್ಲಿ ಮುಚ್ಚಿಕೊಂಡು ಗುರ್ತವೇ ಸಿಗ್ಲಿಲ್ಲ ಮಾರಾಯರೆ. ಈ ಸಲ ಉಡುಪಿ ಭಾರಿ ಚಳಿ ಅಲ್ವಾ? ಬರ್ಫ್ ಬೀಳೋದೊಂದು ಬಾಕಿ, ಮತ್ತೆ ಕಾಶ್ಮೀರಕ್ಕೆ ಹೋಗೋ ಅಗತ್ಯವೇ ಇಲ್ಲ. ಈ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಬೀದಿ ನಾಯ ದಿಬ್ಬಣ್ಣ ಒಟ್ಟಿಗೆ ಸೇರಿಕೊಂಡು ನೀವು ಎಲ್ಲಿಗೆ ಹೊರಟದ್ದು ಮಾರಾಯರೆ? ಓಹೋ, ಮಾರ್ನಿಂಗ್ ವಾಕ. ಓ ಬೇಕಪ್ಪ ಬೇಕು, ಮಾರ್ನಿಂಗ್ ವಾಕ್ ಎಲ್ಲ ಒಳ್ಳೆ ಹೊಟ್ಟೆ ಗಿಟ್ಟೆಲ್ಲ ಬಂದ ಹಾಗೆ ಇದೆ. ಮಾಡಿ ಸಿಗುವ ನಾಳೆ ಬೆಳಿಗ್ಗೆ ಸಿಗುವ ಆಯ್ತಾ? ಬಾಯ್ ಬಾಯ್ ಬಾಯ್. ಮಾರ್ನಿಂಗ್ ವಾಕ್ ಅಂತೆ ಅಂಬಡಿ ಸುಂಟಿ. ಬೆಳಿಗ್ಗೆ ಬೆಳಿಗ್ಗೆ ಒಂದು ಪ್ಲಾಸ್ಟಿಕ್ ಚೀಲ ಇಟ್ಟುಕೊಂಡು ಎಲ್ಲರ ತೋಟಕ್ಕೆ ಹೋಗಿ ಹೂ ಕೊಯ್ಯುವುದ ಜನ. ಅವರ ಮನೆ ಪೂಜೆ ಅಂತೆ. ಮೊನ್ನೆ ನಮ್ಮ ತೋಟಕ್ಕೆ ಬಂದಿತ್ತು ಸವಾರಿ. ನಾನು ಹೇಳಿಯೇ ಬಿಟ್ಟೆ, ಅಲ್ಲ ಪ್ರಕಾಶ್ ಅಣ್ಣ, ನೀವು ಈಗ ನಿಮ್ಮ ಮನೆ ಪೂಜೆ ಅಂತ ಹೇಳಿ ನಮ್ಮ ತೋಟ ಎಲ್ಲ ಖಾಲಿ ಮಾಡಿದ್ದೀರಿ. ನಮ್ಮ ಮನೆ ಪೂಜೆಗೆ ನಾವು ಹೂವೆಲ್ಲ ಅಂಗಡಿಯಿಂದ ದುಡ್ಡು ಕೊಟ್ಟು ತರೋದು ಮಾರಾಯರೆ. ಹೇ ಅಂತ ಹೇಳಿ ನಗಾಡಿಕೊಂಡು ಓದತೆ. ಮತ್ತೆ ನನ್ನ ಮಿಸ್ಟರ್ ಹೇಳಿದ್ರು, ಅಯ್ಯೋ ಮಾರಾಯ್ತಿ, ಅವನ ಹತ್ರ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡ, ಆಚೆ ಸೊಸೈಟಿದ್ದು ಅಧ್ಯಕ್ಷ ಮಹಾ ಗುಂಡ ಅಂತ ಎಲ್ರಿಗೆ ಗೊತ್ತಿದ್ದೆ. ಅವನಿಗೆ ಮಂಡೆಗೆ ಬಂದ ಹಾಗೆ ಮಾಡ್ಕೊಂಡಿರ್ತಾನೆ. ಅದರ ಮೇಲೆ ಮೊನ್ನೆ ನಮ್ಮ ತೋಟದ್ದು 2 ತೆಂಗಿನ ಮರದ್ದು ತೆಂಗಿನಕಾಯಿ ಸಿಪ್ಪೆ ತೆಗೆದು ಒಣಗಿಸಿ ಎಣ್ಣೆ ತೆಗೆದು ಸುಮಾರು 100 ತೆಂಗಿನಕಾಯಿದ್ದು ಎಣ್ಣೆ ಬಂದು ಬಿದ್ದಿದೆ ಮನೆಯಲ್ಲಿ. ಆ ಜನಕ್ಕೆ ಎಲ್ಲಿಯಾದರೂ ಗೊತ್ತಾದರೆ ಬರಲಿಕ್ಕೂ ಸಾಕು. ನೋಡಿಯಪ್ಪ, ನಿಮ್ಮ ತೋಟ ನಮ್ಮ ತೋಟ, ನಿಮ್ಮ ಮನೆ ನಮ್ಮ ಮನೆ, ನಿಮ್ಮ ಎಣ್ಣೆ ನಮ್ಮ ಎಣ್ಣೆ ಹೇಳ್ಕೊಂಡು ನಮ್ಮಿಬ್ಬರನ್ನು ಓಡಿಸಿ ಆ ಜನ ಇಲ್ಲಿ ಬಂದು ಇರಲಿಕ್ಕೂ ಸಾಕು. ಅವನಿಗೆ ಗೊತ್ತಾಗುವ ಮುಂಚೆ ಆ ಎಣ್ಣೆ ಪೂರ ಏನಾದರೂ ವೆಲವೆರೆ ಆಗಬೇಕು ಅಂಥೇಳಿ ನಮ್ಮ ಮನೆಯಲ್ಲಿ ಫುಲ್ ಬಾಡಿ ಆಯಿಲ್ ಬಾತ್, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಿಸ್ಟರ್ ಇದು ನಂದು ಎಣ್ಣೆ ಸ್ನಾನ. ಅಬ್ಬಬ್ಬಾ.